ಅದಕ್ಕಿಂತನೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಅತ್ಯಾಚಾರಗಳಾಗಿದೆ, ಈಗಲೂ ಕೂಡ ಆಗ್ತಾನೆ ಇದೆ. ಅಲ್ಲಿ ಹಂಗಾಯ್ತು ಇಲ್ಲಿ ಹಿಂಗಾಯ್ತು ಯಾಕೆ ನೀನ್ ಮಾತಾಡ ಮಹೇಶ್ ಶೆಟ್ಟರ್ ಒಬ್ಬರೇ ಮಾತಾಡ್ಬೇಕಾ? ಏನ್ ಗುತ್ತಿಗೆ ಇಟ್ಕೊಂಡಿದೀನಿ? ಬರ್ತಾ ಇರುವಂತ ಅತಿ ದೊಡ್ಡ ಅಡ್ಡಿಯ ಅಂತ ಹೇಳಿದ್ರೆ ಇಸಮ್ಗಳು. ಯಾಕೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿದ್ರೆ ಈ ಈವ್ ಟೀಸಿಂಗ್ ಕೂಡ ನಿಲ್ಲ. ಈ ಈವ್ ಟೀಸಿಂಗ್ ನೆಕ್ಸ್ಟ್ ಸ್ಟೆಪ್ ಏನು? ಅತ್ಯಾಚಾರ. ಇನ್ನೊಬ್ಬಳು ಮನೆ ತಂಗಿಗಾದ್ರೆ ಹಾ ಅಂತ ನಗ್ತೇನೆ, ನೋಡಿ ಹೆಂಗ್ ಸಿಟಿ ಹೊಡೆದವನ. ಕಾಲೇಜಲ್ಲಿ ಇದ್ದಾಗ ಹುಡುಗಿಯರನ್ನ ಚಿಡಾಯಿಸುವುದೇ ಒಂದು ಹ್ಯಾಬಿಟ್. ನಾವು ಅದನ್ನ ಎಂಟರ್ಟೈನ್ಮೆಂಟ್ ಅಂತ ತಗೊಂಡ್ವಿ. ಅದರ ಪರಿಣಾಮನೇ ಈ ನಿರಂತರ ಅತ್ಯಾಚಾರ. ಸಿಂಗಲ್ ಗರ್ಲ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ, ನಾಟ್ ಅನ್ ಅಪರ್ಚುನಿಟಿ. ಇದನ್ನ ಯೋಗಿ ಆದಿತ್ಯನಾಥ್ ಅವರು ಮಾಡಿದ್ದಾರೆ. ಯಾಕೆ ನಾನು ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತೇನೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಸಿಟಿಯಲ್ಲಿನೂ ಕೂಡ ಬೋರ್ಡ್ ಹಾಕಿರ್ತಾರೆ, ಯಾವ್ದಾದ್ರು ಯು ಟೀಸಿಂಗ್ ಆದ್ರೆ ಈ ನಂಬರ್ಗೆ ಕರೆ ಮಾಡಿ. ಅತ್ಯಾಚಾರ ಮಾಡಿದ್ರೆ ಎನ್ಕೌಂಟರ್ ಮಾಡಿ ಹೊಡೆದಾಕ್ತಾರೆ, ಹಿಂದೂ ಇರ್ಲಿ ಮುಸಲ್ಮಾನ ಇರಲಿ. ಯೋಗಿ ಆದಿತ್ಯನಾಥ್ ಅವರು ಹಂಗ ರಾಜ್ಯದಲ್ಲಿ ಆಗ್ಬೇಕು. ಇಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಯಾಕೆ ಮುಗಿದ ಅಧ್ಯಾಯ ಅಂತ ಅಂದ್ಬಿಟ್ರೆ. ಇದಕ್ಕೆ ಸಂಬಂಧಿಸಿದ ನಿಮ್ಮನ್ನು ಕೇಳೋದು ಸರ್, ಸೌಜನ್ಯ ಪ್ರಕರಣಕ್ಕೆ ಹೋರಾಟಕ್ಕೆ ನೀವು ಇಳಿದ್ರಿ, ಅತ್ಯಾಚಾರವಾಗಿದೆ, ಹೆಣ್ಮಗುಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು. ಸರ್, ಅದಕ್ಕಿಂತನೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಹೆಣ್ಮಕ್ಳ ಮೇಲೆ ಶೋಷಣೆ ಮಾಡ್ಕೊಂತ ಬಂದ್ರು, ಅತ್ಯಾಚಾರಗಳಾಗಿದೆ, ಈಗಲೂ ಕೂಡ ಆಗ್ತಾನೆ ಇದೆ. ಇನ್ನು ಈಗಲೂ ನಿನ್ನೆ ಮೊನ್ನೆ ಒಂದು ವಿಚಾರ ಮೈಸೂರಿನಲ್ಲೂ ಒಂದು ಆಯ್ತು, ಹುಬ್ಳಿಯಲ್ಲಿ ಆಯ್ತು. ಯಾಕೆ ಅಲ್ದಿರೋಂಥ ಇಂಟ್ರೆಸ್ಟ್ ಸೌಜನ್ಯ ಕೇಸ್ಗೆ ಯಾಕೆ ಇಂಟ್ರೆಸ್ಟ್ ನಿಮ್ದು? ಈ ಪ್ರಶ್ನೆ ಯಾರು ಕೇಳ್ತಾ ಇದ್ದಾರಲ್ಲ ಬೇರೆ ಬೇರೆ ಡೊಮೇನಲ್ಲಿ, ಅವ್ರಿಗೂ ಮಾಡಂತ ಹೇಳ್ರಿ, ಅದನ್ನ ಮಾಡ್ಬೇಕು. ಅಲ್ಲಿ ಕೇಳ್ತಾರೆ ನಮಗೆ, ಅಲ್ಲಿ ಆಗ್ತು ಅದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ, ಇಲ್ಲ ಆಯ್ತು ಅದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ ಅಂತ ಇದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ ಕೈಗೇನು ಕಟ್ ಹಾಕಿದೀವಿ ನಾವು. ಇದು ಯಾಕೆ ಮುಖ್ಯ ಆಗತ್ತೆ? ಅದು ಕೂಡ ಪ್ರತಿಯೊಂದು ಜೀವನ ಮುಖ್ಯನೇ. ನೇಹಾ ಪ್ರಕರಣದಲ್ಲಿ ಅದಕ್ಕೂ ಕೂಡ ನಾನು ಹೋಗಿದ್ದೀನಿ. ನಾವು ಮತ್ತೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ರು ಎಲ್ಲ ಹೋಗಿದ್ದೀವಿ, ಹುಬ್ಳಿಯಲ್ಲಿ ಹೋಗಿದ್ದೀವಿ. ಇದಕ್ಕಿಂತ ಹಿಂದೆ ನಿರ್ಭಯ ಪ್ರಕರಣದಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಆಂಧ್ರ ಜಮ್ಮು ಕಾಶ್ಮೀರದಲ್ಲಿ ಒಬ್ಬ ಮುಸ್ಲಿಂ ಕುರಿಗಾಯಿ ಹುಡುಗಿಯ ಮೇಲೆ ಅತ್ಯಾಚಾರ ಆದಾಗೂ ಕೂಡ ಪೆಟಿಷನ್ ಕೂಡ ಬರೆದಿದ್ದೀನಿ ನಾನು. ಆನ್ಲೈನ್ ಕ್ಯಾಂಪೇನ್ ನಾನು ಮಾಡಿದ್ದೀನಿ. ಇದಕ್ಕೆ ಪ್ರಚಾರ ಸಿಕ್ಕಿದೆ, ಅದಕ್ಕೆ ಹಂಗೆ ಕೇಳ್ತಾರೆ. ಅದಕ್ಕೆ ಪ್ರಚಾರ ಸಿಕ್ಕಿಲ್ಲ, ಪ್ರಚಾರ ಸಿಗೋ ಕಡೆ ಇಷ್ಟೇ ನಾನು ಕೆಲಸ ಮಾಡಲ್ಲ, ಇರಲಿ, ಅದು ದಟ್ ಈಸ್ ಸೆಕೆಂಡರಿ. ಆಮೇಲೆ ಅವ್ರು ಹೆಂಗೇನು ಆರೋಪ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಹಂಗಾಯ್ತು ಇಲ್ಲಿ ಹಿಂಗಾಯ್ತು ಯಾಕೆ ನೀನು ಮಾತಾಡಪ್ಪ. ಯಾಕೆ ಮಹೇಶ್ ಶೆಟ್ಟರ್ ಒಬ್ಬರೇ ಮಾತಾಡ್ಬೇಕಾ? ಏನು ಗುತ್ತಿಗೆ ಇಟ್ಕೊಂಡಿದೀಯಾ? ಮಾತಾಡ್ರಿ ನೀವು. ಸೌಜನ್ಯ ಪ್ರಕರಣ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಒಬ್ಬ ಬಲಿಷ್ಠರು ಮಾಡಿದಂತಹ ಅನಾಚಾರಕ್ಕೆ ಆ ಬಲಿಷ್ಠರಿಗೆ ಶಿಕ್ಷೆ ಆಗುತ್ತಲ್ಲ, ಅವಾಗ ಇಡೀ ಸಮಾಜಕ್ಕೆ ಒಂದು ಸಂದೇಶ ಹೋಗುತ್ತೆ. ಎಷ್ಟೇ ಪ್ರಭಾವಿಗಳಿದ್ರೂ ಕೂಡ ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಒಂದು ಮೆಸೇಜ್ ಹೋಗಿ ಕಾನೂನಿನ ಬಗ್ಗೆ ಗೌರವ ಬರ್ತದೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ಆಮೇಲೆ ಇದು ನೋಡಿ, ನೀವು ಹೇಳಿದ್ರಿ ಬೇರೆ ಬೇರೆ ಪ್ರಕರಣದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳೋದಿಲ್ಲ, ಫಸ್ಟ್ ಪೇರೆಂಟ್ಸ್ ಗಟ್ಟಿಯಾಗಿ ನಿಂತ್ಕೋಬೇಕು. ಅನೇಕ ಪ್ರಕರಣಗಳಲ್ಲಿ ಪೇರೆಂಟ್ಸ್ ಗಟ್ಟಿಯಾಗಿ ನಿಂತ್ಕೊಳ್ಳೋದಿಲ್ಲ. ಈ ಪ್ರಕರಣದಲ್ಲಿ ಸೌಜನ್ಯಳ ತಾಯಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ, ಹಿಂಗಾಗಿ ಇದು ಸ್ಟ್ರಾಂಗ್ ಆಗ್ತಾ ಬರ್ತು. ಆನಂತರ ಮಹೇಶ್ ಶೆಟ್ಟರು ಅವ್ರ ಜೊತೆಗೆ ನಿಂತ್ಕೊಂಡ್ರು ಬಂಡೆಕಲ್ ನಂತರ. ಅತ್ಯಾಚಾರ ಪ್ರಕರಣದ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಶಿಕ್ಷೆ ಆಗಬೇಕು ಸರ್. ಇವೆಲ್ಲ ಸುಮ್ಮನೆ ಬಿಡಿ, ಇದು ಡಿಬೇಟಿಗೆ ಇದಕ್ಕೋಸ್ಕರ ವಾದ ವಿವಾದಕ್ಕೆ ಮಾತಾಡ್ತಾರೆ. ಅತ್ಯಾಚಾರಗಳ ಪ್ರಕರಣ ಬಗ್ಗೆನೇ ಅದು ಕಡಿಮೆ ಆಗಬೇಕು ಅಥವಾ ನಿಂತು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಬರೀ ಸೌಜನ್ಯ ಒಂದೇ ಅಲ್ಲ, ಇಡೀ ರಾಜ್ಯ ದೇಶದಲ್ಲಿ ಯಾಕೆ ಇಷ್ಟೊಂದು ಆಗ್ತಾ ಇದೆ ಹೇಳಿ, ಎಲ್ಲೂ ಶಿಕ್ಷೆನೇ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಇದೇ ರೀತಿ ಇಸಮ್ ನಮಗೆ ಬರ್ತಾ ಇರುವಂತ ಅತಿ ದೊಡ್ಡ ಅಡ್ಡಿಯ ಅಂತ ಹೇಳಿದ್ರೆ ಇಸಮ್ಗಳು. ಕಮ್ಯುನಿಸ್ಟು ರೈಟಿಸ್ಟು, ಲೆಫ್ಟಿಸ್ಟು ರೈಟಿಸ್ಟು, ಹಿಂದೂ ಮುಸ್ಲಿಂ, ಮೇಲ್ಜಾತಿ ಕೆಳಜಾತಿ, ಬರೀ ಇದೆ. ಈ ಹೆಣ್ಮಕ್ಳ ಚಿಡಾಯಿಸ್ತಾರಲ್ಲ ರಸ್ತೆಯಲ್ಲಿ ಹೋಗ್ಬೇಕಾರೆ ಚಿಡಾಯಿಸ್ತಾರಲ್ಲ. ನಮ್ಮ ಸಮಾಜ ಏನು ಮಾಡ್ತದೆ ಅಂದರೆ, ನಾವು ಯಾವನಾದರೂ ಒಬ್ಬ ಹುಡುಗಿನ ಗೇಲಿ ಮಾಡಿದ ವಿಸಿಲ್ ಹೊಡೆದ್ರೆ ನಾವು ಹ್ಯಾ 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 ಅಂತ ಎಂಟರ್ಟೈನ್ಮೆಂಟ್ ಅಂತ ನೋಡ್ತಿದ್ದೀವಿ. ಅದಕ್ಕೆ ಈವ್ ಟೀಸಿಂಗ್ ಅಂತಾರೆ. ಈವ್ ಟೀಸಿಂಗ್ ಅಂತ ನಾವು ಎಂಟರ್ಟೈನ್ಮೆಂಟ್ ಥರ ನೋಡ್ಕೊಂಡು ಬಂದ್ಬಿಟ್ಟಿದ್ವಿ ನಾವು. ಬಸ್ನಲ್ಲಿ ಯಾವನಾದ್ರೂ ಹಿಂಗೆ ಒಂದು ಹೆಂಗಸಿಗೆ ಹಿಂಗೆ ಮಾಡಿಬಿಟ್ರೆ ಬೇರೆ ಅವ್ನು ನೋಡಿ ಹೋಗಿ ಅದನ್ನು ಖುಷಿ ತಗೋತಾನೆ, ಹೌದಲ್ಲ ಸರ್? ಖುಷಿ ತಗೊಳ್ಳೋದು ಬದಲು ಅವ್ನು ಕಪಾಳಕ್ಕೆ 4 ಬಿಗಿದ್ರೆ ಇನ್ನೊಂದ್ಸರಿ ಮಾಡಲ್ಲ ಅವ್ನು ಹಂಗೆ. ಆ ಥರ ವ್ಯವಸ್ಥೆ ನಮ್ಗೆ ಬಂದ್ಬಿಟ್ಟಿದೆ. ಶಹನಾಜ್ ಟ್ರೆಜರಿವಾಲಾ ಅಂತೇಳಿ ನಿರ್ಭಯ ಪ್ರಕರಣ ಆದಮೇಲೆ ಒಂದು ಆರ್ಟಿಕಲ್ ಬರೆದಿದ್ರು. 3 ಜನಕ್ಕೆ ಪ್ರಶ್ನೆ ಕೇಳಿದ್ರು ಅವರು, ಸಚಿನ್ ತೆಂಡೂಲ್ಕರ್, ಅಮಿತಾಬ್ ಬಚ್ಚನ್, ಅಂಬಾನಿ. ನಿಮಗೆ ನಾಚಿಕೆ ಆಗುವುದಿಲ್ಲವೇ ಅಂಥೇಳಿ ಆರ್ಟಿಕಲ್ ಬಂದಿತ್ತು.
ಯಾಕಂತ ಹೇಳಿದ್ರೆ ಇಷ್ಟು ಜನ ಹೆಣ್ಮಕ್ಳು ಡಿಪ್ರೆಷನ್ಗೆ ಹೋಗ್ತಾರೆ. ಆಮೇಲೆ ಎಲ್ಲ ಲೇಡೀಸು ಕೂಡ ನಿಮ್ಮ ಫ್ಯಾನ್ಸ್. ನೀವು ಕ್ರಿಕೆಟ್ ಆಡ್ಬೇಕಾದ್ರೆ ಸಿಕ್ಸರ್ ಹೊಡೆದ್ರೆ ಹುಡುಗಿಯರೇ ನಿಮ್ಗೆ ಚಪ್ಪಾಳೆ ತಟ್ತಾರೆ. ಆದರೆ ಇಷ್ಟೊಂದು ಘಟನೆಗಳಾಗ್ತಾ ಇದೆ, ನೀವು ಪ್ರಶ್ನೆ ಕೇಳಕ್ಕೆ ನಿಮ್ಗೆ ಧೈರ್ಯ ಇಲ್ವಾ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತೇಳಿ. ಅತ್ಯಾಚಾರ ಒಂದೇ ಅಲ್ಲ, ಇಟ್ ಬಿಗಿನ್ಸ್ ಫ್ರಮ್ ಈವ್ ಟೀಸಿಂಗ್. ಎಷ್ಟು ಜನ ಹೆಣ್ಮಕ್ಳು ಇವತ್ತು ಈವ್ ಟೀಸಿಂಗ್ ರಸ್ತೆ ಮೇಲೆ ಹೋಗ್ಬೇಕಾದ್ರೆ ಕಾಣಿಸ್ತಾರೆ, ಚಟಕ್ಕಂತ ಹೊಡೆದು ಹೋಗ್ತಾರೆ ಹುಡುಗರು. ಸೀರಿಯಸ್ ಆಗಿ ತೊಗೊಂಡಿದ್ದೀವ ನಾವು ಅದನ್ನ? ತಗೊಳ್ಳೋದೇ ಇಲ್ಲ. ನಾನು ಹೇಳ್ಬೇಕಾಗಿದ್ದು ಅದು. ಈಗೇನು ಹೋರಾಟ ಆಗ್ತಾ ಇದೆಯಲ್ಲ, ಅವ್ರೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಜಸ್ಟಿಸ್ ಫಾರ್ ಸೌಜನ್ಯ ಒಂದೇ. ಯಾಕೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿದ್ರೆ ಈ ಈವ್ ಟೀಸಿಂಗ್ ಕೂಡ ನಿಲ್ಬೇಕು. ಈ ಈವ್ ಟೀಸಿಂಗ್ ನೆಕ್ಸ್ಟ್ ಸ್ಟೆಪ್ ಏನು? ಅತ್ಯಾಚಾರ. ಅಲ್ಲಿ ನಾವು ನಕ್ ಬಿಡ್ತೀವಿ. ನಾವು ನನ್ನ ತಂಗಿಗಾದ್ರೆ ನಗ್ತೀನ ನಾನು? ಇನ್ನೊಬ್ಬಳು ಮನೆ ತಂಗಿಗಾದ್ರೆ ಹಾ ಅಂತ ನಗ್ತೀನಿ. ನೋಡಿ ಹೆಂಗ್ ಸಿಟಿ ಹೊಡೆದವನಂತೇಳಿ. ಸರ್ ಅದು ನಾವು ನೋಡಿದೀವಿ, ನೀವು ನೋಡಿದಿರಿ ಕಾಲೇಜಲ್ಲಿದ್ದಾಗ ಹುಡುಗಿಯರನ್ನ ಚಿಡಾಯಿಸೋದೇ ಒಂದು ಹ್ಯಾಬಿಟ್. ಬಸ್ ಸ್ಟ್ಯಾಂಡಲ್ಲಿ, ರಸ್ತೆಯಲ್ಲಿ, ಬೈಕಲ್ಲಿ ಹೋಗ್ಬೇಕಾದ್ರೆ ಅಸಹ್ಯವಾಗಿ ಹಾರ್ನ್ ಹಾಕೋದು, ಸಿಗ್ನಲ್ ಲೈಟ್ ಕೊಡೋದು, ಲೇಡೀಸ್ ಹುಡುಗಿ ಮುಂದೆ ಬಂದ್ರೆ ನಾವು ಅದನ್ನ ಎಂಟರ್ಟೈನ್ಮೆಂಟ್ ಅಂತ ತಗೊಂಡ್ವಿ. ಅದರ ಪರಿಣಾಮನೇ ಈ ನಿರಂತರ ಅತ್ಯಾಚಾರಗಳು. ಸೌಜನ್ಯ ಹೋರಾಟ ಅದ್ರ ವಿರುದ್ಧ ಇದು, ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ. ಸೌಜನ್ಯ ಅದನ್ನ ರಿಪ್ರೆಸೆಂಟ್ ಮಾಡ್ತಾಳೆ. ಇಲ್ಲಿ ಏನು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ, ಸೌಜನ್ಯ ಪರವಾಗಿ ನಿಂತಿದ್ದೀವಿ ಅಂತ ಹೇಳ್ತಾರೆ. ದಯವಿಟ್ಟು ನಿಮ್ಮ ಸುತ್ತಮುತ್ತಲು ಆ ಥರ ಈವ್ ಟೀಸಿಂಗ್ ಆಗಿದ್ರೆ ಮೊದಲು ಅವನಿಗೆ ಕಪಾಳ ಕೊಡಿರಿ ನೀವು. ಸುಮ್ಮನೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಅಲ್ಲ. ನಮ್ಮ ತಂಗಿನ, ನನ್ನ ಮಗಳನ್ನ, ನನ್ನ ಹೆಂಡತಿ ಅಥವಾ ನನ್ನ ತಾಯಿನ ಆ ಹೆಣ್ಣು ಮಗುನ ಸ್ಥಾನದಲ್ಲಿ ನಿಂತ್ಕೋಬೇಕು. ಸಿಂಗಲ್ ಗರ್ಲ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ, ನಾಟ್ ಎನ್ ಅಪಾರ್ಚುನಿಟಿ. ಗೊತ್ತಾಯ್ತಲ್ಲ ಸರ್? ಒಂಟಿ ಹುಡುಗಿ ಅದು ಅವಕಾಶ ಅಲ್ಲ, ಅದು ಜವಾಬ್ದಾರಿ. ಸಿಂಗಲ್ ಗರ್ಲ್ ಇಟ್ಸ್ ಎನ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಎನ್ ಅಪಾರ್ಚುನಿಟಿ. ಒಂದೇ ಹುಡುಗಿ ಇದ್ದಾಳೆ ಬಿಡು, ನೋಡೋಣ, ಯೂಸ್ ಮಾಡೋಣ ಅಂತಲ್ಲ. ಒಂದೇ ಹುಡುಗಿ ಇದ್ದಾಳೆ, ಅವಳು ಆ ಸ್ಥಳದಲ್ಲಿ ಇರುವವರೆಗೂ ಕೂಡ ಅವಳು ಸೇಫ್ಟಿ ನನ್ನ ಜವಾಬ್ದಾರಿ ಅಂತ ಯಾವಾಗ ನಾವು ತಿಳ್ಕೊಳ್ತೀವಲ್ಲ, ಅವಾಗ ಹೆಣ್ಮಕ್ಳು ಸುರಕ್ಷಿತವಾಗಿರ್ತಾರೆ. ಸೌಜನ್ಯ ಹೋರಾಟ ಅದ್ರ ಸಲುವಾಗಿ. ದೇವಸ್ಥಾನಕ್ಕೆ ಅಪಮಾನ ಮಾಡೋದಲ್ಲ, ಫಸ್ಟ್ ಈ ಈವ್ ಟೀಸಿಂಗ್ ನಿಂದಿರಬೇಕು. ಮತ್ತು ಈ ಕೆಲಸ ಮಾಡೋದಕ್ಕೆ ದೊಡ್ಡ ನೀವೇನು ಮಾಡಬೇಕಾಗಿಲ್ಲ ಸರ್. ಹೋಮ್ ಮಿನಿಸ್ಟರ್ ಆದವರು 1 ತಿಂಗಳು ಕ್ಯಾಂಪೇನ್ ಮಾಡಲಿ, 1 ಮಂತ್. ಇದನ್ನ ಯೋಗಿ ಆದಿತ್ಯನಾಥ್ ಅವರು ಮಾಡಿದ್ದಾರೆ. ಯಾಕೆ ನಾನು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತೇನೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಯೋಗಿ ಆದಿತ್ಯನಾಥ್ ಅವ್ರಿಗೆ ಮತ್ತೆ ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಚಂದ್ರಶೇಖರ್ ರಾವ್ ಅವರು, ಇಬ್ಬರು ಮುಖ್ಯಮಂತ್ರಿಗಳು ಇದನ್ನು ಮಾಡಿ ತೋರಿಸಿದ್ದಾರೆ. ನೀವು ತೆಲಂಗಾಣದಲ್ಲಿ ಚಂದ್ರಶೇಖರ್ ರಾವ್ ಇದ್ದಾಗ ಒಂದೊಂದು ಸಿಟಿಯಲ್ಲಿನೂ ಕೂಡ ಬೋರ್ಡ್ ಹಾಕಿರ್ತಾರೆ, ಯಾವುದಾದ್ರೂ ಈವ್ ಟೀಸಿಂಗ್ ಆದರೆ ಈ ನಂಬರ್ಗೆ ಕರೆ ಮಾಡಿ. ಯೋಗಿ ಆದಿತ್ಯನಾಥ್ ಅವರು ರೋಮಿಯೋ ಸ್ಕ್ವಾಡ್ ಮಾಡಿದ್ರು, ತುಂಬಾ ಜನ ಬೈದರು, ಟೀಕೆ ಮಾಡಿದರು, ಅದರಲ್ಲಿ ಹಿಂದೂ ಮುಸ್ಲಿಂ ತಂದರು. ರೋಮಿಯೋ ಸ್ಕ್ವಾಡ್ ಮಾಡಿದ್ದಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ. ಇವತ್ತು ನಿಮಗೆ ಉತ್ತರ ಪ್ರದೇಶದಲ್ಲಿ ಈವ್ ಟೀಸಿಂಗೇ ಇಲ್ಲ. ಅತ್ಯಾಚಾರ ಮಾಡಿದರೆ ಎನ್ಕೌಂಟರ್ ಮಾಡಿ ಹೊಡೆದಾಕ್ತಾರೆ, ಹಿಂದೂ ಇರಲಿ ಮುಸಲ್ಮಾನ್ ಆಗಿರಲಿ. ಯೋಗಿ ಆದಿತ್ಯನಾಥ್ ಅವರು ಹಂಗ ರಾಜ್ಯದಲ್ಲಿ ಆಗ್ಬೇಕು. ಇಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಯಾಕೆ ಮುಗಿದ ಅಧ್ಯಾಯ ಅಂತ ಅಂದ್ಬಿಟ್ರೆ ಅತ್ಯಾಚಾರ ನಿಲ್ತಾವ? ನಾನೇನಾದ್ರೂ ಅಂತಲ್ಲಿ PS ಆಗಿದ್ರೆ ಎನ್ಕೌಂಟರ್ ಮಾಡ್ತಿದ್ದೆ, ಅವನ್ನ ಬೇಕಾದಾಗ್ಲಿ ಸಸ್ಪೆಂಡ್ ಆಗಲಿ, ಕೆಲಸ ನಿಂತಿರ್ತೀವಿ, ಎನ್ಕೌಂಟರ್ ಮಾಡಿ ಬಿಸಾಕ್ತಿದ್ದೆ ನಾನು. ಅಂತ ಅಧಿಕಾರಿಗಳು ಇದ್ದಾರೆ, ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಆಗಬೇಕು. ಫಸ್ಟ್ ಈವ್ ಟೀಸಿಂಗ್ ಬಗ್ಗೆನೂ ಮಾತಾಡಿ ಸರ್. ಯಾವ ಟಿವಿ ಚಾನಲ್ ಅವ್ರು ಡಿಸ್ಕಷನ್ ಮಾಡ್ತಾರೆ, ನೆಕ್ಸ್ಟ್ ನೀವು ಒಂದು ಡಿಬೇಟ್ ಮಾಡಿ ಈವ್ ಟೀಸಿಂಗ್ ಬಗ್ಗೆ ಮಾಡಿ. ಬರೀ ಈವ್ ಟೀಸಿಂಗ್ ಅಲ್ಲ, ಮೊಬೈಲಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಕೆಟ್ಟದಾಗಿ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಬೆತ್ತಲೆಯಾಗಿ ಫೋಟೋ ಕಳ್ಸೋದು, ಬರ್ತೀಯಾ ಅಂತ ಹೇಳೋದು, ಎಷ್ಟು ಜನ ಹೆಣ್ಮಕ್ಳಿಗೆ ಮಾಡ್ತಾ ಇದಾರೆ. ಎಷ್ಟು ಜನ ಹೆಣ್ಮಕ್ಳು ಡಿಪ್ರೆಷನ್ಗಾಗಿ ಸುಸೈಡ್ ಕೂಡ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಮಗೆ? ಸೌಜನ್ಯ ಹೋರಾಟ ಅಂತ ಹೇಳಿದ್ರೆ ಅದೆಲ್ಲ ನಿಲ್ಲಬೇಕು. ಸೌಜನ್ಯ ನ್ಯಾಯ ಕೇಳ್ತಾ ಇದ್ರು ಬರೀ ತನಗೆ ಮಾತ್ರ ಅಲ್ಲ, ದ ಎಂಟೈರ್ ಪೂರ್ತಿ ಆ ವಿಷ ಹುಳಗಳಿದಾವಲ್ಲ ಅವುಗಳ ವಿರುದ್ಧ ಸೌಜನ್ಯ ಹೋರಾಟ. ನೀವು ನಮ್ಗೆ ಹೇಳ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದೀರಿ, ಹೇಳ್ತಾ ಇದ್ದೀನಿ. ದೇವಸ್ಥಾನದ ಮೇಲೆ ಅಪಪ್ರಚಾರ ಅಲ್ಲ. ಅವಳು ಹಿಂದೂ ಇರಲಿ, ಮುಸ್ಲಿಂ ಇರಲಿ. ಉಡುಪಿಯಲ್ಲಿ ಆ ಮುಸ್ಲಿಂ ಕುಟುಂಬದ ಮೇಲೆ ಪೂರ್ತಿಯಾಗಿ ಒಬ್ಬನು ಕತ್ತರಿಸಿ ಹೋದ ತಾಯಿ ಮಕ್ಕಳಿಗೆ, ಅವಾಗಲೂ ಕೂಡ ಮಹೇಶ್ ಶೆಟ್ಟರು ನಾವು ಸಪೋರ್ಟ್ ಕೊಟ್ಟಿದ್ದೀವಿ, ನ್ಯಾಯ ಸಿಗಲಿ ಅಂತ ನಾವು ಆಗ್ರಹ ಮಾಡಿದ್ದೀವಿ. ಈ ಸೌಜನ್ಯ ಹೋರಾಟ ನಡಿಬೇಕಾದ್ರೆ ಉಡುಪಿಯಲ್ಲಿ ಘಟನೆ ನಡೀತು, ಮುಸ್ಲಿಂ ಕುಟುಂಬಕ್ಕೂ ಕೂಡ ನಾವು ಇದನ್ನು ಮಾಡಿದ್ದೀವಿ.
ಸೊ ಇದು ಸೌಜನ್ಯ ಹೋರಾಟ ಅಂತ ಹೇಳಿದ್ರೆ